ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೀಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಚಳಿಗಾಲದಲ್ಲಿ ಕೆಲವೊಂದು ಕಾಯಿಲೆಗಳು ಬರ್ತದೆ. ಸಾಮಾನ್ಯವಾಗಿ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು, ಶೀತ, ನೆಗಡಿ, ಕೆಮ್ಮು, ಕಫ, ಗಂಟ್ಲು ಉರಿ, ಗಂಟ್ಲು ಕೆರೆತ, ಗಂಟ್ಲು ನೋವು, ಈ ಸಂಬಂಧಿ ಕಾಯಿಲೆಗಳು ಸ್ವಾಭಾವಿಕವಾಗಿ ಚಳಿಗಾಲದಲ್ಲಿ ಬರ್ತದೆ. ಇದರ ಜೊತೆಗೆ ಚರ್ಮ ಸಂಬಂಧಿ ಕಾಯಿಲೆಗಳು ಅಂದರೆ ಕೈಕಾಲು ಹೊಡಿತಕ್ಕಂತಹದ್ದು, ಚರ್ಮ ಬಿರುಕು ಬಿಟ್ಟತಕ್ಕಂಥದ್ದು, ಮುಖದ ಕಾಂಪ್ಲೆಕ್ಷನ್ನು, ಒಂದು ಕಾಂತಿ ಕಡಿಮೆ ಆಗ್ತಕ್ಕಂಥದ್ದು, ಮುಖದಲ್ಲಿ ಕಲೆಗಳು, ಟ್ಯಾನ್ ಆಗ್ತಕ್ಕಂತಹದ್ದು, ಬಂಗ್ ಆಗ್ತಕ್ಕಂತಹದ್ದು, ಈ ಎಲ್ಲ ಸಮಸ್ಯೆಗಳು ಚಳಿಗಾಲದಲ್ಲಿ ಕಾಣಿಸ್ತದೆ. ಇದಕ್ಕೇನು ಮಾಡ್ತೀರಾ ಅಂದರೆ, ನೀವು ಮಾರ್ಕೆಟ್ಗೆ ಹೋಗಿ ಕೆಲವೊಂದು ಲೋಷನ್ಗಳನ್ನ, ಬಾಡಿ ಲೋಷನ್ಗಳನ್ನ, ವಿಂಟರ್ ಕೇರ್ ಲೋಷನ್ನ, ವಿಂಟರ್ ಕೇರ್ ಕ್ರೀಮ್ಗಳನ್ನ ತಗೊಂಡು ಅಪ್ಲೈ ಮಾಡ್ತೀರಾ. ಆದರೆ ಇವತ್ತಿನ ಸಂಚಿಕೆಯಲ್ಲಿ ನಿಮ್ಮ ಮನೆಯಲ್ಲೇ ಸಿಗ್ತಕ್ಕಂತಹ ಪದಾರ್ಥಗಳಿಂದ ಮನೆಮದ್ದು ಮಾಡಿಕೊಂಡು ಚಳಿಗಾಲದಲ್ಲಿ ಯಾವ ರೀತಿ ಚರ್ಮದ ಸಂರಕ್ಷಣೆಯನ್ನು ನೀವು ಮಾಡ್ಕೋಬೋದು, ಕಾಂಪ್ಲೆಕ್ಷನ್ನ ಹೆಚ್ಚು ಮಾಡ್ಕೋಬೋದು, ಚರ್ಮದ ಒಂದು ಆರೋಗ್ಯವನ್ನು ನೀವು ಹೆಚ್ಚು ಮಾಡ್ಕೋಬೋದು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಗಟ್ಟಿ ಮೊಸರು, 1 ಚಮಚ ಗಟ್ಟಿ ಮೊಸರನ್ನ ತಗೊಳ್ಳಿ. ಅದಕ್ಕೆ 1 ಚಮಚ ಕಡಲೆ ಹಿಟ್ಟನ್ನು ಮಿಶ್ರಣ ಮಾಡಿ ಚೆನ್ನಾಗಿ ಕಲಸಿ. ಈ ಮೊಸರಿನಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇದೆ. ಇದು ಸ್ವಾಭಾವಿಕವಾಗಿ ನ್ಯಾಚುರಲ್ ಆಗಿ ನಮಗೆ ಚರ್ಮಕ್ಕೆ ಒಂದು ಕಾಂತಿಯನ್ನು ಕೊಡ್ತದೆ, ಕಾಂಪ್ಲೆಕ್ಷನ್ ಕೊಡ್ತದೆ, ಹೊಳಪು ಬರೋಂಗೆ ಮಾಡ್ತದೆ. ಕಡಲೆ ಹಿಟ್ಟು ನ್ಯಾಚುರಲ್ ಆಗಿ ಮೈಲ್ಡ್ ಸ್ಕ್ರಬ್ಬರ್ ಆಗಿ ಕೆಲಸ ಮಾಡ್ತದೆ. ಇವೆರಡನ್ನ ಮಿಶ್ರಣ ಮಾಡಿ ಮುಖಕ್ಕೆ ಪ್ಯಾಕ್ ಹಾಕೊಳ್ಳೋದ್ರಿಂದ, ಕುತ್ತಿಗೆ ಭಾಗ, ಭುಜಕ್ಕೆ, ಮುಖಕ್ಕೆ ಪ್ಯಾಕ್ ಹಾಕ್ಕೊಂಡು ಒಂದು 10 ನಿಮಿಷ ಆದಮೇಲೆ ಮುಖವನ್ನು ತೊಳೆಯೋದ್ರಿಂದ ಚರ್ಮದ ಕಾಂತಿ ಹೆಚ್ಚುತ್ತದೆ, ಕಲೆಗಳು ಕಡಿಮೆ ಆಗ್ತದೆ, ಟ್ಯಾನ್ ಕಡಿಮೆ ಆಗ್ತದೆ, ಕಾಂಪ್ಲೆಕ್ಷನ್ ಬರ್ತದೆ, ಚರ್ಮದಲ್ಲಿರ್ತಕ್ಕಂಥ ಎಕ್ಸ್ಟ್ರಾ ಆಯಿಲ್ ನಿವಾರಣೆ ಆಗ್ತದೆ, ಡೆಡ್ ಸ್ಕಿನ್ಗಳು ಕ್ಲಿಯರ್ ಆಗ್ತದೆ, ಚರ್ಮದಲ್ಲಿರ್ತಕ್ಕಂತಹ ಈ ಕಲ್ಮಶಗಳು ಕ್ಲಿಯರ್ ಆಗ್ತದೆ, ಕಾಂತಿ ಹೆಚ್ಚುತ್ತದೆ. ಎರಡನೆಯದು ಅಲೋವೆರಾ, ಲೋಳೆ ಸರ ತಗೊಳ್ಳಿ. ಮೇಲ್ಗಡೆ ಸಿಪ್ಪೆ ತೆಗೀರಿ, ಒಳಗಡೆ ತಿರುಳಿಗೆ ಸ್ವಲ್ಪ ಜೇನುತುಪ್ಪ ಮಿಶ್ರಣ ಮಾಡಿ ಮುಖಕ್ಕೆ ಪ್ಯಾಕ್ ಹಾಕೊಳ್ಳೋದ್ರಿಂದ, ತದನಂತರ ಒಂದು 10 ನಿಮಿಷ ಆದಮೇಲಿಂದ ಮುಖವನ್ನು ತೊಳೆಯೋದ್ರಿಂದ ಚರ್ಮ ಕಾಂತಿಯುತವಾಗ್ತದೆ, ಕಾಂಪ್ಲೆಕ್ಷನ್ ಬರ್ತದೆ, ಕಲೆಗಳು ನಿವಾರಣೆ ಆಗ್ತದೆ. ಮೂರನೆಯದು ಆಲೂಗೆಡ್ಡೆ, ಹಸಿ ಆಲೂಗೆಡ್ಡೆ. ಈ ಆಲೂಗೆಡ್ಡೆ ನ್ಯಾಚುರಲ್ ಬ್ಲೀಚಿಂಗ್ ಏಜೆಂಟಾಗಿ ಕೆಲಸ ಮಾಡ್ತದೆ. ಹಸಿ ಆಲೂಗೆಡ್ಡೆ ತಗೊಳ್ಳಿ, ಚೆನ್ನಾಗಿ ಅದನ್ನು ತುರೀರಿ, ರಸ ಹಿಂಡಿ ಆ ರಸವನ್ನು ಮುಖಕ್ಕೆ ಅಪ್ಲೈ ಮಾಡ್ಕೋಬೇಕು. ಯಾವ ರೀತಿ ಅಂತಂದರೆ, ಒಂದು ಕಾಟನ್ ಬಟ್ಟೆಯಿಂದನೋ ಅಥವಾ ಹತ್ತಿ ಉಂಡೆನ ಅದ್ಬಿಟ್ಟು ಕಪ್ಪು ಕಲೆ ಇರತಕ್ಕಂತಹ ಜಾಗದಲ್ಲಿ, ಕಂದು ಬಣ್ಣ ಇರತಕ್ಕಂತಹ ಜಾಗದಲ್ಲಿ ಅಪ್ಲೈ ಮಾಡಿ ಒಂದು 10 ನಿಮಿಷ ಆದಮೇಲಿಂದ ತೊಳೆಯೋದ್ರಿಂದ ಮುಖದ ಕಾಂತಿ ಹೆಚ್ಚುತ್ತದೆ. ಬ್ಲೀಚಿಂಗ್ ಏಜೆಂಟಾಗಿ ಕೆಲಸ ಮಾಡೋದ್ರಿಂದ ಮುಖ ಕಾಂಪ್ಲೆಕ್ಷನ್ ಬರ್ತದೆ, ಕಲರ್ ವೃದ್ಧಿಸ್ತದೆ. ಅಥವಾ ನೀವು ಹಸಿ ಆಲೂಗೆಡ್ಡೆನ ಹೆಚ್ಚಿಬಿಟ್ಟು ಆ ಹಸಿ ಆಲೂಗೆಡ್ಡೆನ ಕಲೆ ಇರ್ತಕ್ಕಂಥ ಜಾಗದಲ್ಲಿ, ಕಂದು ಬಣ್ಣ ಇರ್ತಕ್ಕಂಥ ಜಾಗದಲ್ಲಿ, ಬಂಗಾಗಿರೋ ಜಾಗದಲ್ಲಿ ವೃತ್ತಾಕಾರವಾಗಿ ನೀವು ಮಸಾಜ್ ಮಾಡೋದ್ರಿಂದ, ತದನಂತರ ನೀವು ಮುಖವನ್ನು ತೊಳೆಯೋದ್ರಿಂದ ಮುಖದ ಕಾಂತಿ ಹೆಚ್ಚುತ್ತದೆ. ನಾಲ್ಕನೆಯದು ಮುಲ್ತಾನ್ ಮಿಟ್ಟಿ ಜೊತೆಗೆ ಸ್ವಲ್ಪ ರೋಸ್ ವಾಟರ್, ಎರಡನ್ನೂ ಮಿಶ್ರಣ ಮಾಡಿ ನೀವು ಮುಖಕ್ಕೆ ಪ್ಯಾಕ್ ಹಾಕೊಳ್ಳೋದ್ರಿಂದ ಮುಖದ ಕಾಂತಿ ಹೆಚ್ಚುತ್ತದೆ. ಮುಲ್ತಾನ್ ಮಿಟ್ಟಿ ಏನು ಮಾಡ್ತದೆ ಅಂದರೆ, ಮುಖದಲ್ಲಿರ್ತಕ್ಕಂಥ ಕಲೆಗಳನ್ನ ತೆಗಿತದೆ, ಪೋರ್ಸ್ಗಳು, ರಂಧ್ರಗಳನ್ನ ಫಿಲ್ ಮಾಡ್ತದೆ. ರೋಸ್ ವಾಟರು ಮುಖನ ಒಂದು ಫ್ರೆಶ್ನೆಸ್ ಆಗಿರ್ತದೆ. ಈ ಮುಲ್ತಾನ್ ಮಿಟ್ಟಿ ಪ್ಯಾಕ್ ಹಾಕ್ಕೊಂಡು ತದನಂತರ ಅದು ಒಣಗಕ್ಕೆ ಬಿಡಬಾರ್ದು. ಯಾವುದೇ ಕಾರಣಕ್ಕೂ ಮುಲ್ತಾನ್ ಮಿಟ್ಟಿ ಒಬ್ಬರು ಪ್ಯಾಕ್ ಹಾಕೋತಾರೆ, ಗಟ್ಟಿ ಅದು ಒಣಗಾಗೋ ತನಕ ಬಿಡ್ತಾರೆ. ಹಂಗೆ ಮಾಡೋಕ್ಕೆ ಹೋಗಬೇಡಿ. ಮುಲ್ತಾನ್ ಮಿಟ್ಟಿ, ರೋಸ್ ವಾಟರ್ ಎರಡನ್ನು ಮಿಶ್ರಣ ಮಾಡಿ ಮುಖಕ್ಕೆ ಪ್ಯಾಕ್ ಹಾಕ್ಕೊಳ್ಳಿ. ಸ್ವಲ್ಪ ಹೊತ್ತಾದ ನಂತರ ಅದನ್ನು ನೀರಿನಲ್ಲಿ ಚೆನ್ನಾಗಿ ತೊಳಿರಿ. ತುಂಬ ಒಣಗಕ್ಕೆ, ಡ್ರೈ ಆಗೋಕ್ಕೆ ಬಿಡಬೇಡಿ. ತದನಂತರ ಈ ರೀತಿ ನೀವು ಒಂದು ಮುಲ್ತಾನ್ ಮಿಟ್ಟಿ ಪ್ಯಾಕ್ ಹಾಕೊಳ್ಳೋದ್ರಿಂದ ಮುಖದ ಕಾಂತಿ ಹೆಚ್ಚುತ್ತದೆ, ಕಲೆಗಳು ಕಡಿಮೆ ಆಗ್ತದೆ, ಬಂಗ್ ಕಡಿಮೆ ಆಗ್ತದೆ, ಪೋರ್ಸ್ಗಳೆಲ್ಲ ಕ್ಲಿಯರ್ ಆಗ್ತದೆ, ಚರ್ಮದ ಆರೋಗ್ಯವನ್ನು ಕಾಪಾಡ್ತದೆ. ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಚಳಿಗಾಲದಲ್ಲಿ ಚರ್ಮದ ಸಂರಕ್ಷಣೆಯನ್ನು ಯಾವ ರೀತಿ ನೀವು ಮನೆಯಲ್ಲೇ ಮಾಡ್ಕೋಬೋದು ಅನ್ನೋದನ್ನು ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಷಯನ ತಿಳ್ಕೊಂಡು ಹತ್ತಿರವಿರತಕ್ಕಂಥ ತಜ್ಞ ವೈದ್ಯರನ್ನು ಒಮ್ಮೆ ಭೇಟಿ ಮಾಡಿ ಅವರ ಸೂಕ್ತ ಸಲಹೆ ತಗೊಂಡು ತದನಂತರ ಈ ಒಂದು ಮನೆಮದ್ದುಗಳು ನೀವು ಮಾಡೋದ್ರಿಂದ
ನಿಮ್ಮ ಚರ್ಮದ ಸಂರಕ್ಷಣೆ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.